ಮಾರೇನಹಳ್ಳಿಯಲ್ಲಿ 2 ಅಂಗಡಿಗಳಲ್ಲಿ ಕಳ್ಳರು ಕೈಚಳಕವನ್ನು ತೋರಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಸಂತೆಬೆಜ್ಜಳ್ಳಿ ಹೋಬಳಿಯ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮಾರೇನಹಳ್ಳಿ ಗ್ರಾಮದ ಭದ್ರಕಾಳಿ ಜನರಲ್ ಸ್ಟೋರ್ ಹಾಗೂ ವಿನಾಯಕ ಬೇಕರಿಯಲ್ಲಿ ಈ ಘಟನೆ ನಡೆದಿದೆ. ಮಾರೇನಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ರಾತ್ರಿ ಸುಮಾರು 1 ಗಂಟೆಯಲ್ಲಿ ಈ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ಭದ್ರಕಾಳಿ ಜನರಲ್ ಸ್ಟೋರ್ ಮಾಲೀಕರಾದ ಲಕ್ಕೇಗೌಡ ಸುಮಾರು 30,000 ನಷ್ಟವಾಗಿದೆ. ವಿನಾಯಕ ಬೇಕರಿ ಮಾಲೀಕ ಮನು 30,000 ನಷ್ಟವಾಗಿದೆ ಎಂದು ದೂರಿದ್ದಾರೆ. ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲೂ ಕೂಡ ಸಿಸಿ ಕ್ಯಾಮೆರಾಗಳನ್ನು ನಷ್ಟ ಮಾಡಿದ್ದಾರೆ ಅಂತ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕೂಡಲೇ ಕಾರ್ಯಪ್ರವೃತ್ತರಾದ ಕಿಕ್ಕೇರಿ ಪೊಲೀಸರು ಇನ್ಸ್ಪೆಕ್ಟರ್ ರೇವತಿ ಹಾಗೂ ಸಿಬ್ಬಂದಿಗಳಾದ ವಿನೋದ್ ಕುಮಾರ್, ಪ್ರಸನ್ನ ಸೇರಿದಂತೆ ಹಲವಾರು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆಯನ್ನು ನಡೆಸಿ ಪ್ರಕರಣ ದಾಖಲಿಸಿ ಕಳ್ಳರಿಗೆ ಬಲೆ ಬೀಸಿದ್ದಾರೆ. ಸಂಜೆ ಡೋರನ್ನು ಬೀಗ ಹೊಡೆದು ಬೀಗ ತೆಗೆದು ಮತ್ತು ಕ್ಯಾಮ್ರಾಗಳೆಲ್ಲ ಸಿ ಸಿ ಕ್ಯಾಮ್ರೆಲ್ಲ ಹಾಳು ಮಾಡಿ ಅಲ್ಲಿಂದ ಕಚೇರಿಗೆ ಹೋಗಿ ಕಚೇರಿ ಬೀರುವೆಲ್ಲ ನೋಡೋದು ಮತ್ತು ದಾಖಲಾತಿಗಳನ್ನು ಕೆಳಗಡೆ ಎತ್ತಿ ಹರಿದಾಡಿ ಮತ್ತು ಇನ್ನೊಂದು ಬೀರು ಹೊಡೆದು ಏನು ಕಳ್ಳತನವಾಗಿರೋದಿಲ್ಲ ಎಲ್ಲ ನುಕ್ಸಾನ್ ಮಾಡಿ ಮ್ಯಾಕ್ಸಿಮಮ್ ಒಂದು 30,000 ರೂಪಾಯಿ ನುಕ್ಸಾನ್ ಮಾಡೋಗಿದ್ದಾರೆ. ಅಂತ ವಿನಾಯಕ ಬೇಕ್ರಿ ಡೋರು ಸೇಮ್ ಒಂದೇ ಥರ ಡೋರ್ನ ಓಪನ್ ಮಾಡಿ ಅವ್ರದ್ದು ಕ್ಯಾಶಲ್ಲಿ ಇರ್ತಕ್ಕಂಥ ಅಮೌಂಟ್ ತೆಗೆದು ಸಿಗರೇಟ್ಗಳನ್ನ ಕದ್ದು ಅದನ್ನು ಕೂಡ ಬೇಕ್ರಿಲಿ ತುಂಬ ಲಾಸ್ ಮಾಡಿರ್ತಕ್ಕಂಥ ವಿಚಾರ ನಾವು ಬೆಳಿಗ್ಗೆ ನೋಡಿದಾಗ ಎಲ್ರಿಗೂ ಸಾರ್ವಜನಿಕರಿಗೆ ಗಮನ ಬಂದಿದ್ದು ಎಲ್ಲರೂ ಸಮಾಜವಾಗಿ ಭಯ ತರೋಂಥ ಕೆಲಸನ ಮಾಡಿದೆ. ಸರಳಿಗಳನ್ನ ಕಳ್ಳತನ ಮಾಡಿ ಅವ್ರು ಹೇಳ್ತಿದೆ ಒಂದೇ ದಿನ 3 ಮನೆ ಕಳ್ಳತನ ಮಾಡಿದ್ದಾರೆ. ನಮ್ಮ ಡೈರಿ ನಮ್ಮದ್ರ ಜೊತೆಗೆ ಡೈರಿ ಮತ್ತು ಒಂದು ಬೇಕ್ರಿ ಪ್ರೈವೇಟ್ ಸ್ಟೋರ್ 3 ಕೂಡ ಒಂದೇ ದಿನ ಕಳ್ಳತನ ಮಾಡಿರೋದ್ರಿಂದ ಎಷ್ಟು ಕಳ್ಳತನ ಆಗಿದೆ? ಒಟ್ಟು 4 ಕಳ್ಳತನ ಆಗಿರೋದು 4 ಬಾರ್ನರು ಎಚ್ಚರಿಸ್ಕೊಂಡು ಅಲ್ಲಿಂದ ಮುಂದುವರೆದ್ಬಿಟ್ಟವ್ರೆ. ಅಲ್ಲಿಂದ ಹೋಗಿ ಆ CCTV ಕೂಡ ಅವ್ರ ಫುಟೇಜಲ್ಲಿ ಅವ್ರದ್ದು ಅದು ಕೂಡ ಮೆನ್ಷನ್ ಆಗಿದೆ ಅವ್ರು ಯಾರು ಓಡಾಡಿರ್ತಾರೆ ಅಂತ. ಏನೇನು ಕಳ್ಳತನ ಮಾಡಿದ್ದಾರೆ? ನಮ್ಮಲ್ಲಿ ಅಮೌಂಟು ದುಡ್ಡು ಎಷ್ಟಿತ್ತು ಅಮೌಂಟು 24,000 ಅಮೌಂಟು, ಚಿಲ್ಲರೆ ಕತ್ತು ಒಂದು 10,000, ಜೊತೆಗೆ ಬಂಡಲ್ಲು ಸಿಗರೇಟ್ಗಳು ಬಂಡಲ್ಗಳದ್ದು ಒಂದು 10,000 ಚಿಲ್ಲರೆ ಸಿಗರೇಟ್ ಬಂಡಲ್. ಬೇಕ್ರಿಲಿ ಟೋಟಲಿ ಒಂದು 40-48,000 ನಮ್ಮದು ಹೋಗಿದೆ. ಬೇಕ್ರಿಲೂ ಕೂಡ ಅಮೌಂಟು ಒಂದು 34,000 ಅಮೌಂಟು ಪ್ಲಸ್ ಸಿಗರೇಟು, ಜೊತೆಗೆ ಬೆಳ್ಳಿ ಕಾಯಿನು ಚಿನ್ನದ ಕಾಯಿನ್ಗಳು ಇಟ್ಟಿದ್ರಂತೆ, ಅವು ಕೂಡ ಅದು ಗೊತ್ತಾಗಿಬಿಟ್ಟವು.